ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ನಾನು ನಿಮಗಿವತ್ತು ಬ್ಲೌಸ್ನ ಸ್ಟಿಚ್ ಮಾಡಿರೋದನ್ನ ಹೆಮ್ಮಿಂಗ್, ಹುಕ್ಸ್, ಕಾಜಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಕ್ಲಿಕ್ ಮಾಡಿ. ಎಲ್ಲ ನನ್ನ ವೀಡಿಯೋಗಳು ಇವಾಗ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಯೂಟ್ಯೂಬ್. ನಾನು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೊಂದೇ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಇವಾಗ ನಾನು ನಿಮಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಬ್ಲೌಸು. ಅದ್ರದ್ದು ಎಮ್ಮಿಂಗ್, ಹುಕ್ಸ್, ಕಾಜಾ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವಿವಾಗ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹೆಮ್ಮಿಂಗ್ ಮಾಡಬೇಕಾದ್ರೆ ಕ್ಲೀನಾಗೆ ಲೆಫ್ಟ್ ಸೈಡಲ್ಲಿ ಹೆಮ್ಮಿಂಗ್ ಇದು ಹಾಕ್ಕೊಳ್ಳಿ. ಬ್ಲೌಸು ಅದು ಸೂಜಿ ತಗೊಳ್ಳಿ. ಸೂಜಿಗೆ ಒಂದೆಳೆ ದಾರ ಅಷ್ಟೇ, ಅದ್ರ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಥ್ರೆಡ್ ತಗೊಳ್ಳಿ. ಒಂದೆಳೆ ಅಷ್ಟೇ, ಎಮ್ಮಿಂಗಿಗೆ ಯಾವತ್ತು ಒಂದೆಳೆ ಅಷ್ಟೇ ದಾರ ತಗೋಬೇಕು. ಇವಾಗ ಪೋಣಿಸ್ಕೊಳ್ಳಿ. ಪೋಣಿಸ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಪೋಣಿಸ್ಕೊಳ್ಳಿ. ತುಂಬ ಉದ್ದ ಪೋಣಿಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಲೆಂತ್ ನೋಡ್ಕೊಳ್ಳಿ, ಪೋಣಿಸ್ಕೊಳ್ಳಿ. ಇವಾಗ ಫಸ್ಟ್ ಲಾಸ್ಟ್ ಎಂಡಿಂಗಲ್ಲಿ ನೀವು 1 2 3 2 ಸಲ ಇದು ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಲಾಸ್ಟಿಗೆ. ಇಲ್ಲಾಂದರೆ ಬಿಚ್ಕೊಬಿಡುತ್ತೆ. ನೋಡ್ಕೊಳ್ಳಿ, ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಬ್ಲೌಸಿಂದ ರೈಟ್ ಸೈಡಿಂದ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಒಂದೆರಡು ಸಲ ಸ್ಟಿಚಿಂಗ್ ಇದು ಮಾಡ್ಕೊಳ್ಳಿ. ಸೂಜಿಲಿ 2 ಸಲ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಎಳೀರಿ, ಆದರೆ ತುಂಬ ಗಂಟಾಗ್ಬಿಡುತ್ತೆ. ನಿಧಾನಕ್ಕೆ ಎಳ್ದು ಈ ಥರ ರೈಟ್ ಸೈಡಿಂದ ಲೆಫ್ಟಿಗೆ ನೋಡ್ಕೊಳ್ಳಿ. ಕ್ಲೀನಾಗೆ ಈ ಥರ ಹೆಮ್ಮಿಂಗ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಬರೀ ಲೈನಿಂಗ್ ಬಟ್ಟೆ ಮಾತ್ರ ತಗೋಬೇಕು. ಲೈನಿಂಗ್ ಬಟ್ಟೆ ಮತ್ತು ನಾವು ಎಮ್ಮಿಂಗ್ ಮಾಡಿರ್ತೀವಲ್ಲ ಬ್ಲೌಸ್ ಪೀಸ್, ಅದಕ್ಕೆ ಹಾಕಬೇಕು. ಲೈನಿಂಗ್ ಬಟ್ಟೆ, ಎಮ್ಮಿಂಗ್ ಪೀಸ್ ನೋಡ್ಕೊಂಡು ನಿಧಾನಕ್ಕೆ ಒಂದೊಂದು ಹಾಫ್ ಇಂಚ್ ಬಿಟ್ಟು ಎಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು. ನೋಡ್ಕೊಳ್ಳಿ, ಒಂದು ಸಲ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ರೈಟಿಂದ 1/4 ಇಂಚ್ ಮಾಡ್ಕೊಳ್ಳಿ. ಮತ್ತು ಲೈನಿಂಗ್ ಬಟ್ಟೆಯಿಂದ ಎಮ್ಮಿಂಗ್ ಪೀಸಿಗೆ, ಲೈನಿಂಗ್ ಬಟ್ಟೆಯಿಂದ ಎಮ್ಮಿಂಗ್ ಪೀಸಿಗೆ ಈ ಥರ ಮಾಡ್ಕೊಳ್ಳಿ. ನಿಧಾನಕ್ಕೆ ಥ್ರೆಡ್ ಎಳ್ಕೊಳ್ಳಿ. ತುಂಬ ಲೂಸ್ ಬಿಟ್ಟರೆ ಅದು ಎಮ್ಮಿಂಗ್ದು ಪೀಸ್ದು ಕ್ಲೀನಾಗಿ ಬರಲ್ಲ. ನಿಧಾನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡ್ತಾಯಿದ್ರೆ ಬಂದುಬಿಡುತ್ತೆ. ರೈಟ್ ಸೈಡಿಂದ ಲೆಫ್ಟಿಗೆ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ನಾನು ಹೆಂಗೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಓಕೆನಾ? ಈ ಥರ ಎಲ್ಲ ಎಮ್ಮಿಂಗ್ ಮಾಡ್ಕೊಳೋದ. ನೋಡ್ಕೊಳ್ಳಿ, ಈ ಥರ ಮಾಡ್ಕೊಳೋದ. ಚೆನ್ನಾಗಿ ಬರುತ್ತೆ. 1-2 ಸಲ ಮಾಡ್ತಾಯಿದ್ರೆ ನಿಮಗೆ ಬಂದುಬಿಡುತ್ತೆ. ಇವಾಗ ಮತ್ತೆ ಇದೇ ಥರ ಎಮ್ಮಿಂಗ್ ಮಾಡಿದ್ದೀನಿ. ತುಂಬ ಉದ್ದ ವೀಡಿಯೋ ಆಗುತ್ತೆ ಅಂತ ನಾನು ಇದು ಮಾಡಿ ಸ್ಕಿಪ್ ಮಾಡಿದ್ದೀನಿ. ಇದು ಮತ್ತೆ ಲಾಸ್ಟಿಗೆ ಸೇಮ್ ಅದೇ ಥರ ಫಸ್ಟ್ ಹೆಂಗೆ ಇದು ಗಂಟು ಹಾಕ್ಕೊಂಡ್ವಿ ಅದೇ ಥರ ಗಂಟು ಹಾಕೋಬೇಕು. ಓಕೆನಾ? ಇದಾಗಿದೆ ನೋಡ್ಕೊಳ್ಳಿ. ಈ ಥರ ಆಮೇಲೆ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಎಮ್ಮಿಂಗ್ ಚೆನ್ನಾಗಿ ಬರುತ್ತೆ. 1-2 ಸಲ ನೀವೇ ಮಾಡಿದ್ರೆ ಬಂದುಬಿಡುತ್ತೆ. ಆದರೆ ಜಾಸ್ತಿ ಥ್ರೆಡ್ ಉದ್ದ ಮಾಡ್ಕೋಬೇಡಿ, ಗಂಟಾಗ್ಬಿಡುತ್ತೆ. ನೋಡ್ಕೊಳ್ಳಿ, ಈ ಥರ ಬರುತ್ತೆ. ಓಕೆನಾ? ಚೆನ್ನಾಗಿ ಬರುತ್ತೆ. ಇದು ಎಮ್ಮಿಂಗ್ ಪೀಸ್ ಯಾವಾಗಲೂ ಕ್ಲಾತ್ ಇರಬೇಕು. ತುಂಬ ಚಿಕ್ಕದಿದ್ರೆ ಎಮ್ಮಿಂಗ್ ಮಾಡೋಕ್ಕಾಗಲ್ಲ. ಇವಾಗ ಕಾಜಾ ಹಾಕೋದು ಹೆಂಗೆ ತೋರಿಸ್ಕೊಡ್ತೀನಿ. ಕಾಜಾ ಅಂದರೆ ಉಕ್ಸಿಂದು ಹಾಕ್ಕೊಳ್ತೀವಲ್ಲ ಅದ್ರದ್ದು. ಅದನ್ನು 2 ಇಂದ ಮಧ್ಯಕ್ಕೊಂದು ಇದು ಮಾಡ್ಕೊಳ್ಳಿ ಮಾರ್ಕ್. ಮತ್ತು ಅದರಿಂದ ಮತ್ತೆ ಮಧ್ಯಕ್ಕೊಂದು ಇದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅದರಿಂದ ಮತ್ತೆ ಇದಕ್ಕೊಂದು ಮಾರ್ಕ್. ಈ ಥರ ಈಸಿ ಇದೆ. ಕರೆಕ್ಟಾಗೆ ಮಧ್ಯೆ ಇದ್ದರೆ ಉಕ್ಸು ಕರೆಕ್ಟಾಗಿ ಕುತ್ಕೊಳುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಥರ ಆಗುತ್ತೆ. ಕ್ಲೀನಾಗಿ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. 5 ಮಾರ್ಕ್ ಮಾಡ್ಕೊಳ್ಳಿ. 5 ಇರಬೇಕು ಬ್ಲೌಸ್ಗೆ. ತುಂಬ ಲೆಂತ್ ಅಂದರೆ ಉದ್ದ ಬ್ಲೌಸ್ ಇದ್ದರೆ ಒಂದು 6-7 ಹಾಕೋಬೇಕು. ಇದು ಸ್ವಲ್ಪ ಚಿಕ್ಕದಲ್ವಾ, ಅದಕ್ಕೇ ಒಂದು 5 ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾವು 4 ಲೇಯರ್ ಮಾಡ್ಕೋಬೇಕು. 4 ಎಳೆ ದಾರ ಮಾಡ್ಕೋಬೇಕು. ನೋಡ್ಕೊಳ್ಳಿ, 4 ಎಳೆ ದಾರದಲ್ಲಿ ಮಧ್ಯದಲ್ಲಿಂದ ಆ ಕಡೆ ಈ ಕಡೆಯಿಂದ ದಾರ ಸೂಜಿ ತಗೋಬೇಕು. ಆ ಕಡೆಯಿಂದ ಈ ಕಡೆಯಿಂದ ಮಧ್ಯಕ್ಕೆ ತಗೋಬೇಡಿ. ಮಧ್ಯದಲ್ಲಿ ನಮಗೆ ಉಕ್ಸ್ ಹಾಕೋದು ಇದು ಬರಬೇಕು, ಕಾಜಾ ಬರಬೇಕು. ನೋಡ್ಕೊಳ್ಳಿ, ಆ ಕಡೆಯಿಂದ ಈ ಕಡೆಯಿಂದ ಸೂಜಿ ತಗೋಬೇಕು. ಆ ಕಡೆಯಿಂದ ಈ ಕಡೆಯಿಂದ ಸೂಜಿ ತಗೊಳ್ಳಿ. 1-2 ಸಲ 3 ಸಲ ಹಾಕ್ಕೊಳ್ಳಿ, ಸ್ವಲ್ಪ ದಪ್ಪ ಬರೋ ಥರ. ಆವಾಗ ನಮಗೆ ಕಾಜಾ ಹಾಕೋದು ಚೆನ್ನಾಗಿ ಕಾಣುತ್ತೆ. ನೋಡ್ಕೊಳ್ಳಿ, ನಿಧಾನಕ್ಕೆ ಎಳ್ಕೊಳ್ಳಿ, ಇಲ್ಲರ ಗಂಟಾಗ್ಬಿಡುತ್ತೆ. ನಿಧಾನ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಮಧ್ಯದಲ್ಲಿ ನಮಗೆ ಇದು ಬರಬೇಕು. ಆ ಕಡೆ ಈ ಕಡೆ ಗ್ಯಾಪ್ ಬರಬೇಕು, ಸೂಜಿ ಹಾಕಬೇಕು. ಓಕೆನಾ? ಈ ಥರ ಮಾಡ್ಕೊಳ್ಳಿ. 1-2 ಸಲ ಹಾಕ್ಕೊಳ್ಳಿ. 2 ಸಲ ಹಾಕ್ಕೊಂಡು ಮಧ್ಯದಲ್ಲಿ ಥ್ರೆಡ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಸೂಜಿಲಿ ಈ ಥರ ಲೂಸ್ ಮಾಡಿಕೊಂಡ್ರೆ ನಿಮಗೆ ಇದು ಮಾಡೋಕ್ಕೆ ಸರಿಯಾಗುತ್ತೆ. ಈ ಥರ ಲೆಫ್ಟಿಂದ ರೈಟಿಗೆ ಮಧ್ಯದಿಂದ ದಾರ ನಿಧಾನ ಎಳ್ಕೊಳ್ಳಿ. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಥ್ರೆಡ್. ಮತ್ತೆ ಮೆಲ್ಲಕ್ಕೆ ಹೋಗಿ
ಮತ್ತು ಅದರೊಳಗಡೆಯಿಂದ ಸೂಜಿ ತೊಗೊಂಡು ಮತ್ತೆ ಗಂಟು ಹಾಕ್ಕೊಳ್ಳಿ. ನಿಧಾನಕ್ಕೆ ಹಾಕಿ, ಗಂಟಾಗುತ್ತೆ. ನಿಧಾನಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಒಂಥರ ಡಿಸೈನ್ ಥರ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಹಾಕಿ. ನಿಮಗೆ ಸ್ಟಿಚ್ ಇನ್ನೊಂದು ಇದೆ, ಉಕ್ಸು ಕಾಜಾ ಹಾಕೋದು ಬಟ್ಟೆ, ಇದು ಮಿಷಿನಲ್ಲೇ ಮಾಡೋದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಇದು ಕೈಯಲ್ಲಿ ಹಾಕೋದು. ಇವಾಗೆಲ್ಲ ಮಿಷಿನಲ್ಲೇ ಕೇಳ್ತಾರೆ, ಇದೇನು ಕೇಳೋದಿಲ್ಲ. ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಇದು ಒಂಥರ ಇದು ಇರುತ್ತೆ, ಅದನ್ನು ಮಾಡ್ಕೋಬೋದು. 2 ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟಿಚಿಂಗಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ, ಬಟ್ಟೆ ಮಿಷಿನಲ್ಲಿ ಹೆಂಗೆ ಕಾಜಾ ಇದು ಮಾಡೋದು ಅಂತ. ಇವಾಗ ಈ ಥರ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಈ ಥರ ಮಾಡಿ ಪೋಣಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಧಾನ ಆದರೆ ಜಾಸ್ತಿ ಗಂಟಾಗುತ್ತೆ. ನಿಧಾನಕ್ಕೆ ಹಾಕಿ, ನಿಧಾನಕ್ಕೆ ಈ ಥರ ಹಾಕಿ. ಯಾರು ನನ್ನ ವೀಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಈ ಥರ ಹಾಕಿ. ಆಮೇಲೆ ಕೆಳಗೆ ಗಂಟು ಹಾಕಬೇಕು, ಕೆಳಗೆ ಗಂಟು ಹಾಕಿ. ಓಕೆನಾ? ಈ ಥರ ಕೆಳಗೆ ಗಂಟು ಹಾಕಬೇಕು. ಗಂಟು ಹಾಕಿ ಸಿಸರಲ್ಲಿ ಕಟ್ ಮಾಡ್ಕೋಬೇಕು. ಓಕೆನಾ? ಈ ಥರ ಎಲ್ಲದಕ್ಕೂ ನಾವು ಚೆನ್ನಾಗಿ ಬರುತ್ತೆ. ನಿಮಗೊಂದ್ಸಲಿ ಹಾಕಿದ್ರೆ ಗೊತ್ತಾಗುತ್ತೆ, 1 2 3 ಹಾಕ್ತಾಯಿದ್ರೆ ಬಂದ್ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿದೆ. ಮತ್ತೆ ಒಂದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ನಿಮಗೆ ಅದು ಕಾಣಲಿಲ್ಲ ಅಂದ್ಕೊಂಡು ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೇಮ್ ಅದೇ ಥರ ಹಾಕ್ಕೊಳ್ಳಿ. ಮಧ್ಯದಲ್ಲಿ ಗ್ಯಾಪ್ ಇಡಬೇಕು. ನಾವು ಮಾರ್ಕ್ ಮಾಡಿರೋದು ಆ ಕಡೆ ಈ ಕಡೆಯಿಂದ. ಎಲ್ಲರಿಗೂ ಗೊತ್ತಿದೆ ಅಂದ್ಕೊತಿದ್ದೀನಿ. ಯಾರ್ಯಾರು ಪಾಪ ಗೊತ್ತಿರಲ್ವಲ್ಲ ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಯಾರಿಗೆ ಕಾಜಾ ಉಕ್ಸು ಎಮ್ಮಿಂಗ್ ಗೊತ್ತಿರಲ್ವಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಹಾಕಿ ಮತ್ತೆ ಕೆಳಗೆ ಮೇಲೆ 2 ಸಲ ಹಾಕಾದ್ಮೇಲೆ 2 ಸಲ ಥ್ರೆಡ್ ಕೆಳಗೆ ಮೇಲೆ ಹಾಕಾದ್ಮೇಲೆ ಸೂಜಿಯಿಂದ ಈ ಥರ ಹಾಕಿ, ಈ ಥರ ಹಾಕಿ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಥ್ರೆಡ್ನ ಲೂಸ್ ಮಾಡ್ಕೊಳ್ಳಿ. ಮತ್ತು ಲೆಫ್ಟಿಂದ ರೈಟ್. ಓಕೆನಾ? ಸ್ವಲ್ಪ ಮಧ್ಯದಿಂದ ಆಮೇಲೆ ಮಧ್ಯದಲ್ಲಿ ಗಂಟು ಹಾಕೋಬೇಕು. ನೋಡ್ಕೊಳ್ಳಿ, ನಿಧಾನಕ್ಕೆ ಹಾಕಿ, ಗಂಟು ಆಗಿಬಿಡುತ್ತೆ. ಈ ಥರ ಹಾಕ್ಕೊಳ್ಳಿ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾನು ನಿಮಗೆ ವಿತೌಟ್ ಲೈನಿಂಗ್ ಬ್ಲೌಸ್ ಅಳತೆ ಪ್ರಕಾರ ಕಟ್ ಮಾಡುವುದು, ಸ್ಟಿಚ್ ಮಾಡೋದು ತೋರಿಸ್ತೀನಿ. ಇವಾಗ ಉಕ್ಸ್ ಎಮ್ಮಿಂಗ್ದೆಲ್ಲ ಸಿಂಪಲ್ಲಾಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಯಾವ ಥರ ನಿಮಗೆ ಬ್ಲೌಸು ಸ್ಟಿಚಿಂಗ್ದು ಅದ್ರದ್ದು ಲಂಗ ಬ್ಲೌಸ್ ಏನು ಬೇಕಾದ್ರೂ ಕೇಳ್ಕೊಬೋದು, ನಾನು ನಿಮಗೆ ತೋರಿಸ್ತೀನಿ. ಈ ಥರ ಮಾಡಿ, ಈ ಥರ ಚೆನ್ನಾಗಿ ಕಾಣುತ್ತೆ. ನೋಡ್ಕೊಳ್ಳಿ, ನೋಡ್ಕೊಬಿಟ್ಟು ನೀವು ನಿಧಾನಕ್ಕೆ ಮಾಡ್ಕೋಬೇಕು. ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ತುಂಬ ಇದಾಗ್ಬಿಟ್ರೆ ಗಂಟಾಗಿಬಿಡುತ್ತೆ. ಗಂಟಾಗಿ ಆಮೇಲೆ ಸುಮ್ಮನೆ ಚೆನ್ನಾಗಿ ಕಾಣೋದಿಲ್ಲ ನೋಡಿ. ಈ ಥರ ಚೆನ್ನಾಗಿ ಬರುತ್ತೆ, ಶೇಪು ಚೆನ್ನಾಗಿ ಬರುತ್ತೆ. ಒಂಥರ ಫ್ಲವರ್ ಥರ ಬರುತ್ತೆ, ಥರ ಫ್ಲವರ್ದು ಇದ್ರ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಹಾಕಿ ಲಾಸ್ಟಿಗೆ ಇದು ಮಾಡಿ ಕಟ್ ಮಾಡ್ಕೊಳ್ಳಿ. ಗಂಟು ಹಾಕ್ಕೊಳ್ಳಿ, ಹಿಂದೆ ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಅದಕ್ಕೂ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಿಮಗಿವಾಗ ಹುಕ್ಸ್ ಹಾಕೋದು. ಹುಕ್ಸ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹುಕ್ಸ್ನ ಮಾರ್ಕ್ ಮಾಡ್ಕೊಳೋದು ಫಸ್ಟ್ ನೋಡ್ಕೋಬೇಕು. ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ ಕರೆಕ್ಟಾಗಿ. ಇಲ್ಲ ಅಂದರೆ ಹುಕ್ಸಿಂದು ಕಾಜಾ ಹಾಕಿರೋದು ಕೆಳಗೆ ಮೇಲೆ ಬೇರೆ ಕಡೆ ಹೋಗ್ಬಿಡುತ್ತೆ. ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಕಾಜಾದು, ಅದ್ರ ಪ್ರಕಾರ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕರ್ ಚಾಕಲ್ಲಿ ಮಾರ್ಕ್ ಮಾಡ್ಕೋಬೇಡಿ. ಇವಾಗ ಹುಕ್ಸ್ ಹಾಕ್ಕೊಳೋದ ನೋಡ್ಕೊಳ್ಳಿ. ಈ ಥರ ಒಂದು ಸೂಜಿ ತಗೊಳ್ಳಿ, ದಪ್ಪದು ಸೂಜಿ ತಗೊಳ್ಳಿ. ಲೈನಿಂಗ್ ಕ್ಲಾತಿಗೆ ನಿಧಾನಕ್ಕೆ ಹುಕ್ಸ್ನ ಹಿಂಗೆ ತೂತದೊಳಗಿಂದ ಹಾಕಿ ಇದರಿಂದ ಮಾಡಿ ಮೇಲ್ ಮಾಡಿ. ಇದೆಲ್ಲ ಗೊತ್ತಿದೆ ಅಂದ್ಕೊತೀನಿ, ಎಷ್ಟು ವಿಡಿಯೋಗಳೆಲ್ಲ ತೋರಿಸಿದ್ದಾರೆ. ಈ ಥರ ಮಾಡ್ಕೊಂಡು ಎಲ್ಲ ಹುಕ್ಸ್ಗಳ್ನ ಹಾಕ್ಕೊಳ್ಳಿ. ಈ ಥರ ಎಲ್ಲ ಹುಕ್ಸ್ ಹಾಕ್ಕೊಳ್ಳಿ, ಈಸಿ ಆಗುತ್ತೆ, ಬೇಗನೆ ಹುಕ್ಸ್ ಹಾಕ್ಕೋಬೋದು. ಆ ಥರ ತೂತ ಮಾಡ್ಕೊಂಡು ನೀಡಲಿಂದ ಹುಕ್ಸ್ನ ಹಾಕ್ಕೊಂಡು ಇವಾಗ ಸೂಜಿಲಿ ಎಮ್ಮಿಂಗ್ ಮಾಡ್ಕೊಳೋದು. ಸೂಜಿಲಿ ಇವಾಗ ಪೋಣಿಸ್ಕೋಬೇಕು. 2 ಹೋಲ್ಸ್ ಇರುತ್ತಲ್ಲ, ಅದ್ರ ಹೋಲ್ಸ್ ಒಳಗೆ ಒಂದು 3 4 5 ಸಲ ಇದು ಸ್ಟಿಚ್ ಇದು ಮಾಡಿಕೊಂಡ್ರೆ, ಎಮ್ಮಿಂಗ್ ಮಾಡಿಕೊಂಡ್ರೆ ಟೈಟಾಗಿ ಕುತ್ಕೊಳುತ್ತೆ, ಟೈಟಾಗಿರುತ್ತೆ ಹುಕ್ಸು. ಈಸಿ ಇದೆ. ಫಸ್ಟೆಲ್ಲ ಅದು ಇದರಿಂದನೇ ಆ ಕೈಯಲ್ಲಿ ಹಿಡ್ಕೊಂಡು ಹಂಗೆ ಪೋಣಿಸಿ. ಇವಾಗ ನೀಡಲಲ್ಲಿ ಲೈನಿಂಗ್ ತೂತ ಮಾಡ್ಕೊಂಡು ಅದರೊಳಗಿಂದ ಹುಕ್ಸ್ ಹಾಕೋಬೇಕು, ಟೈಟಾಗಿ ಕುತ್ಕೊಳುತ್ತೆ. ನೋಡ್ಕೊಳ್ಳಿ, ಈ ಥರ ಎಮ್ಮಿಂಗ್ ಮಾಡ್ಕೊಳ್ಳಿ. ಈ ಥರ ಎಮ್ಮಿಂಗ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡ್ಕೊಂಡು
ಗಂಟು ಹಾಕ್ಕೊಳ್ಳಿ. ಈ ಥರ ಹೆಮ್ಮಿಂಗ್ ಮಾಡ್ಕೊಳ್ಳಿ. ಟೈಟಾಗಿ ಕೂರುತ್ತೆ ನೋಡ್ಕೊಳ್ಳಿ, ಟೈಟಾಗಿರುತ್ತೆ, ಬಿಚ್ಕೊಳೋದಿಲ್ಲ. ಇನ್ನು ಅಷ್ಟಾಗಿ ನಿಮಗೆ ಇನ್ನೂ ಟೈಟಾಗಿರಬೇಕು, ತುಂಬ ದಿವಸ ಡೈಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದ್ರದ್ದು ಉಕ್ಸ್ ಮೇಲ್ಗಡೆನೇ ಒಂದು ಎರಡು ಎಳೆ ಹಾಕ್ಕೊಂಡು ಹಿಂಗೆ ಟೈಟಾಗಿ ಟ್ಯಾಗ್ ಮಾಡಿಕೊಂಡ್ರೆ ಇನ್ನೂ ಫಿಟ್ಟಾಗಿ ಕೂರುತ್ತೆ. ಏನು ಮಾಡ್ಕೋಬೇಕಲ್ಲ, ಹೇಳ್ತಾ ಇದ್ದೀನಿ, ಏನಾರ ಬೇಕು ಟೈಟಾಗಿ ಅಂದ್ಕೊಂಡ್ರೆ ಇದು ಉಕ್ಸ್ ಮೇಲ್ಗಡೆ ಒಂದೆರಡು ಸಲ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ಅವಶ್ಯಕತೆ ಏನಿಲ್ಲ, ಅದೇ ಟೈಟಾಗಿರುತ್ತೆ. ಲೈನಿಂಗ್ ಬಟ್ಟೆ ಒಳಗಡೆ ಉಕ್ಸ್ ಹೋಗಿರುತ್ತಲ್ಲ, ಏನು ಬೇಕು ಅಂದರೆ ಇದು ಡೈಲಿ ಯೂಸಿಗೆ ಅಂತೆ, ಅದಕ್ಕೋಸ್ಕರ ಟೈಟಾಗಿರಲಿ ಅಂತ ನಾನು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ? ಈ ಥರ ಎಲ್ಲದನ್ನು ಮಾಡ್ಕೊಳ್ಳಿ. ಈ ಥರ ಟೈಟಾಗಿರುತ್ತೆ ನೋಡ್ಕೊಳ್ಳಿ, ನಾನು ಮಾಡಿದ್ದೀನಿ. ಈ ಥರ ಟೈಟಾಗಿರುತ್ತೆ. ಓಕೆನಾ? ನೋಡಿ, ಇದು ಕಾಜಾ. ನೋಡಿ ಕಾಜಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಮಾಡ್ಕೊಳ್ಳಿ, ಅದಕ್ಕೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇದು ಉಕ್ಸು, ಇದು ಹೆಮ್ಮಿಂಗ್. ನೋಡಿ ಹೆಮ್ಮಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೆರಡು ಮೂರು ಬ್ಲೌಸಿಗೆ ಹಾಕ್ಕೊಳ್ಳಿ, ನಿಮಗೆ ಬಂದುಬಿಡುತ್ತೆ. ಈ ಥರ ಕಾಜಾ ಉಕ್ಸು ಹೆಮ್ಮಿಂಗ್ ಹಾಕೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ.